ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಾಮಲಿಂಗಪ್ಪ ಅಂತ ಹೇಳಿ ಸರ್. ಏನು ಸಮಸ್ಯೆ? ನಮ್ಮ ಸಮಸ್ಯೆ ಏನಿಲ್ಲ ಸರ್. ಇವಾಗ ಗ್ರಾಮ ಪಂಚಾಯತಿಯಿಂದ ಏನು ನರೇಗಾ ಅಂತ ಒಂದು ಸ್ಕೀಮ್ ಇದೆ, ಅದು ಏನು ಕೂಲಿದಾರರಿಗೆ ಅನುಕೂಲ ಆಗಬೇಕಂತ ಕೊಡ್ತಕ್ಕಂಥದ್ದು ಇದು ಗೌರ್ಮೆಂಟು. ಆದರೆ ನಮ್ಮೂರಿನಲ್ಲಿ ಇಲ್ಲಿ ತನಕ ಯಾವುದೇ ಒಂದು 10 ಜನ ಸೇರಿಸಿ ಕೂಲಿ ಮಾಡತಕ್ಕಂಥ ಪರಿಸ್ಥಿತಿ ಕಂಡು ಬರೋದಿಲ್ಲ. ಈಗ ನಮ್ಮ ಅನಿಸಿಕೆ ಏನಂದರೆ, ಇಲ್ಲಿ ಏನು ಚರಂಡಿಗಳಿಗೆ ಬೋರ್ಡ್ರ್ ಬರೆಸಿದ್ದಾರೆ, ಇದರಲ್ಲಿ 60,000 ಕೂಲಿಗಳಿಗೆ ಅಂತ ಬರೆದಿದ್ದಾರಲ್ಲ, ಅದರಿಂದ ದಯವಿಟ್ಟು ಯಾವುದೇ ಇಟಾಚು JCB ಇಲ್ದಂಗೆ ಕೇವಲ ಕೂಲಿಯಿಂದ ಮಾಡಿಸಿ ಮಿಕ್ಕಿದ್ದು ಬೇಕಾದರೆ ಅವರು ಏನಾದರೂ ಮಾಡ್ಕೊಳ್ಳಿ ಅಂತ ನಮ್ಮ ಮನವಿ ಸರ್, ಅಷ್ಟೇ. ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಈ ಡೇಟ್ ಹಾಕಿದ್ದಾರೆ ಸರ್, ಕೆಲಸ ಏನು ಮಾಡಿಲ್ಲ ಇನ್ನು. ಇಂಥ ಕಡೆ ಆಗಿದೆ ಅಂತ ನೋಟಿಫೈ ಮಾಡಿದ್ದಾರೆ ಅಷ್ಟೇ. ಆ ಕೆಲಸ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಇದು ಅನಿಸಿಕೆ ಏನಂದರೆ, ಕೂಲಿ ಕಾರ್ಡ್ಗೆ ಕೂಲಿ ಕೊಟ್ಟು ನಮಗೆ ಜೀವನ ನಡೆಸಲಿ. ಯಾಕಂದರೆ ಬೇಸಿಗೆ ಕಾಲ ಬರ್ತಾಯಿದೆ, ಈಗೆಲ್ಲ ಆಗೋಗಿದೆ, ಆಗಿನ ಕಾಲೆಲ್ಲ ಆಗಿದೆ. ಇನ್ನು ಮುಂದೆ ಆದರೂ ನರೇಗಾ ಕೂಲಿದಾರರಿಗೆ ಕೂಲಿ ಕೊಟ್ಟು ಅವ್ರ ಅಕೌಂಟಿಗೆ ದುಡ್ಡು ಬರೋಂಗೆ ಮಾಡಬೇಕು ಅಂತ ನಾವು. ಕಾಂಟ್ರಾಕ್ಟ್ ಗೊತ್ತಿಲ್ಲ ಸರ್, ಯಾರಿಗೆ ಅಂತ ಗೊತ್ತಿಲ್ಲ. ಇವಾಗ ನಿಮ್ಮದು ಆರೋಪ ಏನಿದೆ? ನಮ್ದು ಆರೋಪ ಏನಿಲ್ಲ ಸರ್. ಇದನ್ನು ಯಾರು ಕಾಂಟ್ರಾಕ್ಟ್ ಆಗಿದೋ ಗೊತ್ತಿಲ್ಲ, ಟೆಂಡರ್ ಯಾರು ಕರೆದಿದ್ದಾರೋ ಗೊತ್ತಿಲ್ಲ, ಬೋರ್ಡ್ರ್ ಮಾತ್ರ ಹಾಕಿದ್ದಾರೆ. ಆದರೆ ನಮ್ಮ ಉದ್ದೇಶ ಯಾರೇ ಮಾಡಲಿ ನಾವು ಬೇಡ ಅನ್ನಲ್ಲ, ಆದರೆ ಕೂಲಿಗೆಯಿಂದ ಮಾಡಿಸ್ರಿ, JCB ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲಿಂದ ಎಲ್ಲಿವರೆಗೂ ಆಗಿದೆ ಚರಂಡಿ ಸರ್? ಇದರಲ್ಲೇ ಬರೆದಿದ್ದಾರೆ ಸರ್. ಇದು ಅಂಜನಪ್ಪ ಅವ್ರ ಮನೆಯಿಂದ ಇಲ್ಲಿ ಲಾಸ್ಟಿಗೆ ಅಂತ ಇನ್ನೊಂದು ಕದ್ರಾಪುರ ಮನೆಯಿಂದ ಅಂತ ಅಲ್ಲಿ ಬರೆದಿದ್ದಾರೆ. ಆದರೆ ಅಂಜನಪ್ಪ ಅವ್ರ ಇದು ಗಂಗಾಪುರ ಮನೆ, ಇದು ಕದ್ರಾಪುರ ಮನೆ. ಅದು ಆ್ಯಕ್ಚುಲಿ CC ರೋಡಿಂದ ಆ ಕಡೆ ಅಂತ ಬರೀಬೇಕಾಗಿತ್ತು. ಹಾಗೆ ಮಾಡ್ತಾರೇನೋ ಗೊತ್ತಿಲ್ಲ. ಆತ ಬೋರ್ಡ್ರ್ ಬರೆದಿರೋದು ನೀವೇ ನೋಡ್ತಿದ್ದೀರಲ್ಲ ಸರ್. ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಮಿಕ್ಕ ಏನೂ ಸಮಸ್ಯೆ ಇಲ್ಲ ಸರ್. ಇದಕ್ಕಿಂತ ಮೊದಲು ಯಾರು ಕೊಟ್ಟಿಲ್ಲ, ಈಗ ಮಾತ್ರ ನಮಗೆ ಕೂಲಿ ಕೊಡಬೇಕು ಅಂತ ಡಿಮ್ಯಾಂಡ್, ಅಷ್ಟು ಬಿಟ್ಟರೆ ಏನೇನಿಲ್ಲ ಸರ್. ರವಿ ಅಂತ, ಇದೇ ಗ್ರಾಮಸ್ಥ ನಾನು. ಇದೇ ತರ ಮುಂಚೆ ಎಲ್ಲ ಇದೇ ತರ ಕಾಮಗಾರಿ ನಡೆದ್ಬಿಟ್ಟು ಮಾಡಿದ್ದಾರೆ. 1 ವರ್ಷ ಆಗಿದೆ. ಜಾಬ್ ಕಾರ್ಡ್ ಇಸ್ಕೊಂಡು ಹೋಗ್ಬಿಟ್ಟು 1 ವರ್ಷ ಆಗಿದೆ. ಯಾರು ಕೂಲಿ ಕಾರ್ಮಿಕರು ಇಲ್ಲ, ನೋಡಿ ಒಂದ್ಸತಿ ಜಾಬ್ ಕಾರ್ಡ್ ಇಸ್ಕೊಂಡ್ಬಿಟ್ಟು ಮತ್ತೆ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕಿ ಮತ್ತೆ ಅವರೇ ಕಾಂಟ್ಯಾಕ್ಟ್ ಮಾಡಿರೋರೇ ವಸೂಲಿ ಮಾಡ್ಕೊಂಡಿರೋ ಕೂಡ 1 ವರ್ಷ ಆಗಿದೆ. ಈಗ ಏನಂದ್ರೆ ಜನ ಎಚ್ಚೆತ್ತುಕೊಂಡವ್ರೆ ನೋಡಿ, ಅದೇ ಕಾಮಗಾರಿ ಕೆಲಸ ನಮಗ್ ಕೊಡ್ರಿ ಅಂತ ಕೇಳ್ಕೊಂಡು ಆ ಪಂಚಾಯತ್ ಹತ್ರ ಭೇಟಿ ಆಗಿದ್ದು ವಿಷಯನೂ ಐತೆ. ಆದರೂ ಪಂಚಾಯತ್ ಅವರು ಕೊಡ್ತೀವಿ ಅಂತ ಒಂದು ಮಾತು ಭರವಸೆನ ಕೊಟ್ಟಿದ್ದಾರೆ. ಇದ್ರು ಕೊಟ್ಟಿಲ್ಲ. ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು, ಸೋಮವಾರ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಾದರೂ ಮತ್ತೆ ಹಬ್ಬ ಇರೋ ಕಾರಣದಿಂದ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ಕೊಂಡಿರೋ ಮಾತು ಐತೆ. ಅದು ಇದು ಯಾರೇ ಕೆಲಸ ಮಾಡಿಸ್ಲಿ, ಈ ಥರ ಮಾಡಲಿ, ಜನಗರಿಗೆ ಉಪಯೋಗವಾಗಲಿ, ಜನಗರಿಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ. ನಾವು ಅದು ಪಂಚಾಯತಿ ಕಡೆಯಿಂದ ಬೇಡ್ಕೊಂಡೆ, ನಿಮ್ಮ ಕಡೆಯಿಂದನೂ ಪಂಚಾಯತಿ ಅವರಿಗೆ ಒಂದು ಇದು ಹೋಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಕಾಮಗಾರಿ ಬೇಜಾನ್ ಕಾಮಗಾರಿ ನಡೆದಿದೆ. ಯಾರಿಗೂ ಏನು ಕೊಟ್ಟಿಲ್ಲ. ಇಲ್ಲಿ ಹಳ್ಳಿ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ PDO ಸಾಹೇಬರು ನಾವು ಇಷ್ಟ ತನಕ ರೆಸ್ಪಾನ್ಸ್ ತಗೊಂಡಿಲ್ಲ. ಈಗ ಅದು ತಗೋಬೇಕಂತ. ಇದಕ್ಕೆ ಮುಂಚೆ ಏನು ಮಾಡಿದ್ದಾರೆ ಅಂದರೆ ಹಳ್ಳಿ ಜನರಿಗೆ ಏನು ಗೊತ್ತಿಲ್ಲ. ನರೇಗಾ ಕೆಲಸ ಅಂದರೆ ಏನಂತ ಕೂಡ ಗೊತ್ತಿಲ್ಲ. ನಿಮ್ಮ ಜಾಬ್ ಕಾರ್ಡ್ ಮಾಡಿಸ್ತೀವಿ ಅಂತ ಕೂಡ ಆಧಾರ್ ಕಾರ್ಡು ಫೋಟೋ ಎಲ್ಲ ಕೊಟ್ಬಿಟ್ಟು ಜಾಬ್ ಕಾರ್ಡ್ ಮಾಡಿಸಿರೋದು ಐತೆ. ಮತ್ತು ಅವ್ರದ್ದು ಅಕೌಂಟ್ ದುಡ್ಡು ಹಾಕಿರೋದು ಐತೆ. ಮತ್ತೆ ಅವರೇ ವಸೂಲಿ ಮಾಡಿರೋದು ಐತೆ. ತಂಬಾಕಿಸ್ಕೊಳ್ಳೋದು, ಕರ್ಕೊಂಡು ತಂಬಾಕಿಸ್ಕೊಳ್ಳೋದು, ದುಡ್ಡು ವಸೂಲಿ ಮಾಡ್ಕೊಳ್ಳೋದು, ನಮ್ಮ ಕಾಸು ನಿಮ್ಮ ಅಕೌಂಟ್ಗೆ ಬಂದೈತೆ ಕೂಡ ಅಂತ ಇದು ಮಾತು ಬೇಜ ನಡೆದೋಗೈತೆ. ಅದು ನಡೆದೋಗಿಲ್ಲಿ, ಅದು ನಮ್ಗೆ ಬೇಕಿಲ್ಲ. ಈಗಲಿಂದಾದರೂ ನರೇಗಾ ಕೆಲಸ ಜನರಿಗೆ ಉಪಯೋಗ ಆಗಲಿ ಅಂತ ನಿಮ್ಮ ಮೂಲಕ ಅದು ಕೇಳ್ಕೊತಾ ಇದ್ದೀವಿ. ಸಾರ್ವಜನಿಕ ಒಂದು ಉಪಾಧ್ಯಾಯ ಇದು ಕೊಡ್ಬೇಕಂತ ನೀವು ನಾವು ಅಂದ್ಕೊತಾ ಇದ್ದೀವಿ. ಇಲ್ಲ ಮುಂದೆ ಐತೆ ಸರ್, ತೋರಿಸ್ತೀವಿ ಸ್ಪಾಟ್ಗೆ ಹೋಗ್ಬಿಟ್ಟು. ಸರ್ ಇದೇ ರಸ್ತೆ ಕಾಮಗಾರಿ ಐತೆ, ಆಮೇಲೆ ಬದುಗಳ ಕಾಮಗಾರಿ ಐತೆ, ಅಂದರೆ ಇದು ಗಿಡಗಳಿಕ್ಕಿರೋ ಕಾಮಗಾರಿ ಐತೆ. ಅವ್ಯಾವುದು ಸಕ್ರಮವಾಗಿ ನಡೆದಿಲ್ಲ, ಎಲ್ಲ ಆಕ್ರಮಣ ಬೇಜಾರು ನಡೆದೈತೆ. ನೀವು ದಯವಿಟ್ಟು ಅದಕ್ಕೆ ನೋಡೋಣ ಬನ್ನಿ, ಹಂಗೆ ಹೋಗ್ಬಿಟ್ಟು. ಇದೇ ರಸ್ತೆ ಕಾಮಗಾರಿ ಇದ್ರ ಬರ್ಸಿ ಹಾಕಿದ್ದಾರೆ. ರಸ್ತೆ ಕಾಮಗಾರಿ ನೀವು 324ನೇ ಇಸ್ವಿಯಲ್ಲಿ ನಡೆದಿರೋದು. 1 ವರ್ಷ ಆಗಿದೆ. ನೋಡಿ, ಮಳೆಗಾಲ ಅಲ್ಲ, ಬೇಸಿಗೆ ಕಾಲ ಹೆಂಗಿದೆ ಅಂದ್ರೆ ಮಳೆಗಾಲ ಹೆಂಗಿರ್ಬೋದು ಒಂದ್ಸತಿ ನೀವು ಊಹಿಸ್ಕೊಂಡು ಇದು ಮಾಡ್ರಿ. ಇದನ್ನ ದಯವಿಟ್ಟು ಮೇಲೆ ಅಧಿಕಾರಿಗಳನ್ನ ತಲುಪಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತಲುಪಿಸಿದಾಯ್ತು, ಪಂಚಾಯತ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಸಾತರ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಅನಿಸಿಕೆ ಏನಂದ್ರೆ, ಅವರು ಮೇಲಧಿಕಾರಿ ಗಮನಕ್ಕೆ ತಗೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಮೂಲಕ ಆದರೂ ಮೇಲಿನ ಅಧಿಕಾರಿಗೆ ಗಮನ ತಗೊಂಡೋಗಿ ಅಂತ ನಮ್ಮ ಮನವಿ ಮಾಡ್ಕೊತಾ ಇದ್ದೀವಿ.
ಯುವ ಸಾಹೇಬರಿಗೆ ಏನಂದರೆ ಆಲ್ರೆಡಿ ಪಂಚಾಯತಿಯಿಂದ ಭೇಟಿ ನೀಡಿದ್ದು ನಮ್ಮ ಇದೇ ಹೋದ ಗುರುವಾರ ಬಂದಿದ್ದರು. ಗ್ರಾಮ ಪಂಚಾಯತಿ ಭೇಟಿಗೆ ಬಂದಿದ್ದರು. PDO ಸಾಹೇಬರು ಪಂಚಾಯತ್ ಕಡೆಯಿಂದ ಎಲ್ಲರೂ ಬಂದಿದ್ದರು. ನಾವು ಮಾಹಿತಿ ತಲುಪಿಸಿದ್ದೀವಿ. ಅವ್ರು ತಲುಪಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮಿಂದ ಒಂದು ಮನವಿ ಮಾಡ್ಕೊಳ್ಳೋದು ಯುವ ಸಾಹೇಬ್ರಿಗೆ ಏನಂದರೆ ಒಂದ್ಸತಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಒಂದ್ಸತಿ ನೀವು ಕೂಡ ಭೇಟಿ ಕೊಟ್ಟು ನಮ್ಮ ಸಮಸ್ಯೆನ ಪರಿಹರಿಸಬೇಕಂತ ಮನವಿ ಮಾಡ್ಕೊತಾ ಇದ್ದೀವಿ ಯುವ ಸಾಹೇಬರಿಗೆ. ಹಾಗೇನೆ ನಮ್ಮ ಇದು ಇನ್ನಷ್ಟು ಸಾಕಷ್ಟು ತೊಂದರೆಗಳಿದೆ ಗ್ರಾಮದಲ್ಲಿ. ದಯವಿಟ್ಟು ತಾವು ಗಮನಕ್ಕೆ ತಗೋಬೇಕಂತ ಮನವಿ ಮಾಡ್ಕೊತಾ ಇದ್ದೀವಿ. ಇವಾಗ ಯುವ ಸಾಹೇಬ್ಗಾದರೂ ಇಲ್ಲಾಂದ್ರೆ PDO ಸಾಹೇಬ್ಗೆ ನೀವು ಮನವಿ ಪತ್ರ ಏನಾದ್ರು ಕೊಟ್ಟಿದ್ದೀವಿ ಸರ್. ನಾವು ಬೇಜಾನ್ ಮನವಿ ಪತ್ರ ಕೊಟ್ಟಿದ್ದೀವಿ. ಕಂದಾಯ ಖಾತೆ ವಿವರಗಳ ಬಗ್ಗೆನೂ ಕೊಟ್ಟಿದ್ದೀವಿ. NRG ವರ್ಕ್ಗಳು ಹಿಂಗೆ ನಡೀತಾ ಇದೆ ಅಂತಲೂ ವಿವರ ಕೊಡಿ ಅಂತ ಅದನ್ನು ಕೊಟ್ಟಿದ್ದೀವಿ. ಈಗ ಕೂಲಿ ಕಾರ್ಮಿಕರ ಕೆಲಸ ಕೊಡಿ ಅಂತ ಅದನ್ನು ಕೇಳ್ಕೊಂಡಿದ್ದೀವಿ. ಇನ್ನು ವಿವಿಧ ಮನೆ ಕೊಟ್ಟಿದ್ದಾರಲ್ಲ ಪಂಚಾಯತ್ ಕಡೆಯಿಂದ ಮನೆ ಬಂದೈತಲ್ಲ, ಆ ಮನೆ ವ್ಯವಸ್ಥೆಗಳು ಇನ್ನೂ ಬೇಜಾನ್ ಜನಕ್ಕೆ ಮನೆಗಳೇ ಇಲ್ಲ, ಅದನ್ನು ಕೇಳಿದ್ದೀವಿ. ಕೆಲವರಿಗೆ ಸೈಟ್ ಇಲ್ಲ, ಸೈಟ್ ಬಗ್ಗೆನೂ ತಿಳಿಸಿ ಸೈಟ್ ಬಗ್ಗೆನೂ ಕೇಳಿದ್ದೀವಿ. ಕುಡಿಯೋ ನೀರಿಲ್ಲ ಅಂತ ಇದು ವಾಟರ್ ಫಿಲ್ಟರ್ ಬರುತ್ತಲ್ಲ ಅದೂ ಇಲ್ಲ, ಅದನ್ನು ಇದು ಮಾಡಿದ್ದೀವಿ. ಅದನ್ನು ತೀರಿಸಿದ್ವಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಇನ್ನು ಯಾವುದು ಕೆಲಸನೂ ಆಗಿಲ್ಲ ಪಂಚಾಯತ್ ಕಡೆಯಿಂದ. ಇನ್ನು ಏನೇನು ಸಮಸ್ಯೆ ಇದೆ ನಿಮ್ಮ ಊರಲ್ಲಿ? ರಸ್ತೆ ಕಾಮಗಾರಿ ಬೇಜಾನಿದೆ ಸರ್. ಇಲ್ಲಿಂದ ಅರ್ಧ ಕಾಲನಿ ಬಿಟ್ಬಿಟ್ಟು ಊರೊಳಕ್ಕೆ, ದೇವಸ್ಥಾನದಿಂದ ಊರೊಳಗೆ ಈ ಕಡೆ ಎಲ್ಲ ಬಿಟ್ಟು ರಸ್ತೆ ಇಲ್ಲ, ಚರಂಡಿ ಇಲ್ಲ, ತುಂಬ ತೊಂದರೆ ಆಗಿಬಿಟ್ಟಿದೆ. ಅನಾರೋಗ್ಯಕ್ಕೆ ಗುರಿ ಆಗ್ತಿದ್ದಾರೆ ಜನರು. ನೀರಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು. ಈಗ ಬೇಸಿಗೆಗಾಲ ಪರವಾಗಿಲ್ಲ, ಮಳೆಗಾಲ ಬಂದ್ರೆ ಓಡಾಡಕ್ಕೆ ಕೂಡ ಆಗಲ್ಲ, ಮನೇಲಿ ವಾಸ ಮಾಡಕ್ಕೆ ಕೂಡ ಆಗಲ್ಲ, ಹಂಗಿದೆ ಪರಿಸ್ಥಿತಿ. ಜಾಸ್ತಿ ಆಗುತ್ತಲ್ಲ, ಹೌದು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಕಡೆ ಏನು ಚರಂಡಿನೇ ಇಲ್ಲ ಸರ್. ಚರಂಡಿ ಇಲ್ಲ, ಮೈನ್ ರಸ್ತೆ ಕೂಡ ಇಲ್ಲ, ಹಂಗೆ ಆಗಿಬಿಟ್ಟಿದೆ. ಚರಂಡಿ ಮಾಡ್ತಾ ಇಲ್ಲ, ಸುಮ್ಮನೆ ರಸ್ತೆ ಹಾಕೋದು. ಈಗ ಇನ್ನಷ್ಟು ಸಾಕಷ್ಟು ಸೌಕರ್ಯಗಳಿದೆ, ಒದಗಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನೊಂದೇನೆಂದರೆ ಕಾರ್ಮಿಕರಿಗೆ ದಯವಿಟ್ಟು ಇನ್ನೂ ಬೇಜಾನು ಕೆಲಸ ಕೊಡಿಸ್ಬೇಕು ಪಂಚಾಯತ್ ಕಡೆಯಿಂದ ಅಂತ ನಮ್ಮ ಪ್ರಯತ್ನವೂ ಮಾಡ್ತಾ ಇದ್ದೀವಿ. ಆದರೆ ಜನ ಸಹಕರಿಸ್ತಾ ಇದ್ದಾರೆ. ಇಲ್ಲಿನ ಲೀಡರ್ಗಳಿದೆಲ್ಲ, ಮೆಂಬರ್ ಆಗಲಿ ಮಾಜಿ ಮೆಂಬರ್ ಆಗಲಿ, ಅವರು ಸಹಕರಿಸ್ತಿಲ್ಲ, ನಮ್ಮನ್ನು ವಿರೋಧಿಸ್ತಿದ್ದಾರೆ. ಅದನ್ನು ಸಮೇತ ಗಮನಕ್ಕೆ ಹೋಗಲಿ, ಯುವ ಸಾಹೇಬ್ರ ಗಮನಕ್ಕೆ ಹೋಗಲಿ ಅಂತ ಬೇಡ್ಕೊತಾ ಇದ್ದೀವಿ. ಇದು ಮೈನ್ ರೋಡಾ? ಈ ಮೈನ್ ರೋಡ್ಗೆ ಚರಂಡಿ ಇಲ್ಲ, ಏನೂ ಇಲ್ಲ. ಹಾಂ, ಇದು CC ರೋಡ್ ಹಾಕ್ಬಿಟ್ಟು ಎಷ್ಟು ವರ್ಷ ಆಯಿತು? 8 ತಿಂಗಳು. ಹಬ್ಬ ಬಂದ್ರೆ ಒಂದ್ ವರ್ಷ ಆಗ್ತದೆ. ಮಳೆ ಬಂದ್ರೆ ನೋಡ್ಬೇಕಿದು. ಹಾಂ, ಮಳೆ ಓಡಾಡಕ್ಕಾಗಲ್ಲ. ಆಂಧ್ರ ಕಡೆಗೆ ಸೇರುತ್ತೆ ದಾರಿ, ಎಲ್ಲ ಬೈಕೊಂಡು ಹೋಗ್ತಾ ಇರ್ತಾರೆ. ನಮ್ಮೂರು ಹೆಂಗಿದೆ ಅಂತ ಹೇಳ್ಬಿಟ್ಟು ಬೈಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇಲ್ಲ, ಚರಂಡಿ ಇಲ್ಲ, ನಮಗೆ ಕೂಲಿ ಮಾಡೋದು JCP ಮಾಡ್ತಾರೆ, ನಮ್ಗೆ ಕೂಲಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ತೊಟ್ಟಿ ಕ್ಲೀನ್ ಇಲ್ಲ, ರೋಡಲ್ಲಿ ಇದಿಲ್ಲ ಅಂದ್ಬಿಟ್ಟು ಕ್ಲೀನ್ನೆಸ್ ಇಲ್ಲ, ಮತ್ತು ಚರಂಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸರ್, ಇದಕ್ಕೆ ಒಂದು ವಾರದ ಹಿಂದೆ ಆ ಗ್ರಾಮದ ಸಂಪೂರ್ಣ ಸ್ವಚ್ಛತೆ ಮಾಡಿ ನಮ್ಮ SLWM ವೆಹಿಕಲ್ಸ್ 2 ದಿವಸ ಅಲ್ಲೇ ಇದ್ದು ಸರ್. ಗ್ರಾಮ ನಿರ್ಮೂಲನೆ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿದ್ದೀವಿ. ನಿಮಗೆ ಬೇಕಾದರೆ GPS ಫೋಟೋಸು ಕೊಡ್ತೀವಿ. ಅವರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಆ ಗ್ರಾಮಕ್ಕೆ 2 ದಿವಸ ನಾನು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ಎಲ್ಲರೂ ಸಹ ಭೇಟಿ ಕೊಟ್ಟು ಆ ಒಂದು ಗ್ರಾಮದ ಸಾರ್ವಜನಿಕರ ಕಡೆಯಿಂದ ಅಹವಾಲು ಸ್ವೀಕರಿಸಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂದು ಶಾಂತಿಯುತ ಸಭೆ ನಡೆಸಿ ಆ ಸಭೆಯ ಇಲ್ಲಿ ಪ್ರಸ್ತಾಪವಾದ ವಿಷಯಗಳೇನೆಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನಮಗೆ 100 ದಿನ ಕಾಮಗಾರಿ ಕೊಡಿ ಸರ್ ಅಂತ ಕೇಳಿದಾಗ, ನಾವು 100 ದಿನ ಕೆಲಸ ಕೊಡ್ತಕ್ಕಂಥದ್ದು ಸತ್ಯ. ನಿಮ್ಮಲ್ಲಿ ಇರ್ತಕ್ಕಂಥ ಉದ್ಯೋಗ ಚೀಟಿ ಏನಿದ್ದಾವೆ ಆ ಉದ್ಯೋಗ ಚೀಟಿಗಳು ಹಾಗೂ ಸಂಬಂಧಪಟ್ಟ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನಿಮ್ಮ ಉಳಿತಾಯ ಖಾತೆ ನಕಲು ಪ್ರತಿಗಳು ಇಷ್ಟೆಲ್ಲ ತಂದುಕೊಡಿ, ನಿಮಗೆ 100 ದಿನ ನಾವು ಕೆಲಸ ಕೊಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೀವಿ ಸರ್. ಅದೇ ರೀತಿ ಅವರು ಫಾರಮ್ ನಂಬರ್ 6 ನಮಗೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ 4 ಕಾಮಗಾರಿಗಳು
ಉತ್ತರ ಪಿನಾಕಿನಿ ದಡದಲ್ಲಿರ್ತಕ್ಕಂಥ ಗೋಕಟ್ಟೆ ಉಳೆತ್ತೋದು ಮತ್ತು ಸರ್ಕಾರಿ ಸರ್ವೆ ನಂಬರ್ ಇರ್ತಕ್ಕಂಥ ಬಾಕಿ ಇನ್ನೂ 3 ಸರ್ವೆ ನಂಬರ್ಲಿರ್ತಕ್ಕಂಥ ಉಳೆತ್ತ ಕಾಮಗಾರಿಗಳು ಅವ್ರಿಗೆ ಕಾರ್ಯಾದೇಶ ಕೊಟ್ಟು ನೀವು ಬಂದುಬಿಟ್ಟು ಇಂಥ ಜಾಗದಲ್ಲಿ ಅಂದರೆ ನಾವು ಮತ್ತು ನಮ್ಮ NREJ ತಾಂತ್ರಿಕ ಸಿಬ್ಬಂದಿಯವರು ಅಂದಾಜು ಪಟ್ಟಿ ತಯಾರಿಸಿ ಅವ್ರಿಗೆ ಸಂಪೂರ್ಣವಾಗಿ ನಾವು ಕೆಲಸ ಕೊಡ್ತಾಯಿದ್ದೀವಿ ಸರ್. ಸೊ ಇವಾಗ ಒಂದು CC ರೋಡ್ ಹಾಕಿದ್ರೆ 1 ವರ್ಷ ಆಯ್ತು ಆಗ್ಬಿಟ್ಟು, ಅದೆಲ್ಲ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಸರ್, CC ರೋಡ್ ಅಲ್ಲಿ ಹಾಕಿಲ್ಲ ಸರ್. ಹಾಕಿದ್ರು ಇಲ್ಲ CC ರೋಡ್ ನಾವು 23 ಇಶ್ಯೂ ಮತ್ತು 24 ಇಶ್ಯೂನಲ್ಲಿ CC ರೋಡ್ ಹಾಕಿದ್ದಾರೆ. ಅದ್ರಲ್ಲಿ CC ರೋಡ್ ಡ್ಯಾಮೇಜ್ ಆಗಿದೆ 1 ವರ್ಷಕ್ಕೆ. ಇಲ್ವಲ್ಲ, ಆ ಥರದ್ದು ಏನಾದರೆ ಮತ್ತೆ ನಾನು ಸಂಬಂಧಪಟ್ಟ ಗುತ್ತಿಗೆದಾರರ ಹತ್ರ ಮಾತಾಡ್ತೀನಿ ಸರ್. ಆ ಥರ ಏನಾದ್ರು ಇದ್ದಾಗ ಸಂಬಂಧಪಟ್ಟ ಗುತ್ತಿಗೆದಾರರು ಅದೇನು ಡ್ಯಾಮೇಜ್ ಆಗಿದೆ ಅಷ್ಟೂ ಅವರು ಬ್ಲಾಕ್ ಲಿಸ್ಟಿಗೆ ಕೊಡಲಿಕ್ಕೆ ನಾವು ನಮ್ಮ ಒಂದು ಏನು ನಾರ್ಮ್ಸ್ ಏನಿದೆ ಆ ನಾರ್ಮ್ಸ್ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ. ಇನ್ನೊಂದು ನೀವು ಅಲ್ಲ ಸರ್, ಚರಂಡಿ ಏನಾಗಿದೆ ಅಂತಂದರೆ 3-4 ದಿವಸದಿಂದ ಹೋಗಿ ಎಲ್ಲ ಸ್ವಚ್ಛತೆ ಮಾಡಿ ಬಂದಿದ್ದೀವಿ. ಅದಾದಮೇಲೆ ಏನಾರು ಮತ್ತೆ ಚರಂಡಿಗಳದ್ದು ಏನಾರು ಸಮಸ್ಯೆ ಇದ್ದರೆ ಸರ್ ತತ್ಕ್ಷಣ ನಾವು ಅದಕ್ಕೆ ಕ್ರಮ ಕೈಗೊಂಡು ಮತ್ತೆ ಏನಾರು ಅನೈರ್ಮಲ್ಯದಿಂದ ಕೂಡಿದರೆ ನೀಟಾಗಿ ಸ್ವಚ್ಛತೆ ಮಾಡ್ತಕ್ಕಂಥದ್ದು ನಮ್ಮ ಸಂಪೂರ್ಣವಾದ ಹೊಣೆ ಸರ್. ಈಗ ಅದು 2024-25ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ತೊಗೊಂಡಿದ್ದೀವಿ ಸರ್. ಅದು ಕಾಮಗಾರಿ ಪ್ರಾರಂಭ ಆಗಬೇಕು ಸರ್. ಕಾಮಗಾರಿ ನಮ್ಮ NREJ ಮಾರ್ಗಸೂಚಿಗಳ ಅನ್ವಯ ಕಾಮಗಾರಿ ಪ್ರಾರಂಭ ಮಾಡಿಬಿಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ನಾವು ಮಾಡಿಕೊಡ್ತೀವಿ ಸರ್. ಸರ್ ಜಾಸ್ತಿ ನೀವು ಕಾಮಗಾರಿ ಏನು ಮಾಡಿದ್ರು JCB ಮಾಡ್ತೀರಂತ ಅವ್ರಿಗೆ ಏನೋ ಮಾಹಿತಿ ಉಪಾಧಿಗೆ ಏನು ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಈಗ ಅವ್ರು ಫಾರಮ್ ನಂಬರ್ 6 ಅವರೇ ಅರ್ಜಿ ಕೊಟ್ಟಿದ್ದಾರೆ ಸರ್. ಸರ್ ಇವಾಗ ಕೊಟ್ಟಿದ್ದಾರೆ. ನೀವೆಲ್ಲ JCB ಇಲ್ಲ ಸರ್, ನಾವು JCB ಬಳಸೂ ಇಲ್ಲ. ನಮಗೆ JCB ಬಳಸ್ಲಿಕ್ಕೆ ನಮಗೆ ಪ್ರಾವಿಷನ್ ಇಲ್ಲ ಸರ್. ನಮಗೆ JCB ಬಳಸ್ಲಿಕ್ಕೆ ಪ್ರಾವಿಷನ್ ಇಲ್ಲ ಸರ್. ಆ ಥರ JCB ಬಳಸಿ ಪ್ರಾವಿಷನ್ ಯಾರು ಇದ್ದರೆ ನಾವು ತತ್ಕ್ಷಣ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. JCB ಬಳಸದೆ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳ ಅಡಿಯಲ್ಲೇ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸರ್. ನೀರು ಟ್ಯಾಂಕಲ್ಲಿ ಏನು ಕ್ಲೀನ್ ಮಾಡಲ್ಲ ನಮಗೆ ಸರ್. ಪ್ರತಿ 15 ದಿವಸಕ್ಕೊಮ್ಮೆ ನಾವು ಶುಚಿತ್ವಗೊಳಿಸಿರ್ತಕ್ಕಂಥ ಛಾಯಾಚಿತ್ರಗಳು ನಿಮಗೆ ಕೊಡಿ ಅಂದರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್. ಪ್ರತಿ 15 ದಿವಸಕ್ಕೊಮ್ಮೆ. ಆಮೇಲೆ ಆ ಪ್ರತಿ 15 ದಿವಸಕ್ಕೊಮ್ಮೆ ಶುಚಿತ್ವಗೊಳಿಸಿ ಎಲ್ಲೇ ಪೈಪ್ಲೈನ್ ಡ್ಯಾಮೇಜ್ ಆದ್ರೂ ತತ್ಕ್ಷಣ ನಾವು ಅದನ್ನು ರಿಪೇರಿ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಸರ್. ನಿಮಗೆ ಫೋಟೋ ಸಮೇತ ನನಗೆ ಕೊಡ್ತೀನಿ ಸರ್. ತೊಟ್ಟಿ ಏನು ಕ್ಲೀನ್ ತೊಟ್ಟಿನೂ ಮಾಡಿದ್ದೀವಿ ಸರ್. ಯಾವ ತೊಟ್ಟಿ ಸರ್? ಇಲ್ಲ ಸರ್, ಅದೇನಾಗಿರ್ತದೆ ಅಂದರೆ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ಏನಾರ ಸಮಸ್ಯೆ ಆಗಿ ಲೀಕೇಜಸ್ ಇದ್ದರೆ ಈಗಿರ್ತಕ್ಕಂಥ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅದನ್ನು ದುರಸ್ತಿ ಮಾಡಲಿಕ್ಕೂ ಕ್ರಮ ವಹಿಸಲಿಕ್ಕೂ ಸಹ ಕ್ರಿಯಾ ಯೋಜನೆಯಲ್ಲಿ ನಾವು ಅದನ್ನು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಆರೋಪ ಏನಂತ ಗೊತ್ತಾ? ಸರ್, ನೀವು ಏನಾದ್ರು ಚರಂಡಿ ಆಗ್ಬೋದು ತೊಟ್ಟಿ ಆಗ್ಬೋದು ಏನಾದ್ರು ನಾವು ಫೋನ್ ಮಾಡಿ ನಿಮ್ಗೆ ಏನಾದ್ರು ತಿಳಿಸಿದ್ರೆ ಮಾತ್ರ ಬಂದು ನಾವು ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲಿ ನಾವಿರೋದು ಡೆಂಗು ಜ್ವರ ಮತ್ತೆ ಸೊಳ್ಳೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾನು ಡೆಂಗ್ಯೂ ಜ್ವರ ಮತ್ತು ಸೊಳ್ಳೆಗೆ ಫಾಗಿಂಗ್ ಮಾಡಿಸಿದ್ದೀವಿ ಸರ್. ಪ್ರತಿ 2 ತಿಂಗಳಿಗೊಮ್ಮೆ ಕ್ರಿಮಿನಾಶಕಗಳು ಸಿಂಪಡಿಸ್ತಾ ಮಾಡ್ತೀವಿ ಸರ್. ಆ ಕ್ರಿಮಿನಾಶಕಗಳು ಸಿಂಪಡಿಸಿರೋದು ಮತ್ತು ಫಾಗಿಂಗ್ ಮಾಡಿರ್ತಕ್ಕಂಥ ಛಾಯಾಚಿತ್ರಗಳಿಗೂ ನಿಮ್ಗೆ ಕೊಡ್ತೀವಿ ಸರ್. ಅದ್ರಿಗೂ ಇನ್ನೂ ಏನಾರು ಹೆಚ್ಚಾಗಿದ್ದರೆ ಮತ್ತೆ ಅಂಥ ಪ್ರಕರಣಗಳು ಕಂಡುಬಲ್ಲಿ ನಾವೇ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ಶುಚಿತ್ವಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸರ್. ಅದರಲ್ಲೇನು ಸಂದೇಹ ಇಲ್ಲ ಸರ್.